ಮುದದಿ ಕೊಂಡಾಡುವ
ಪ್ರಸ್ತುತ ಈ ಧರ್ಮಪೀಠಕ್ಕೆ ರುಕ್ಮಾಂಗನಾಮಕನಾದಂತಹ ನಾನು, ಹೆಂಡತಿಯಾದಂತಹ ಸಂಧ್ಯಾವಳಿ, ಮಗನಾದಂತಹ ಧರ್ಮಾಂಗದ ನನ್ನೊಡಗೂಡಿ ಈ ಸಮಸ್ತ ಸಾಕೇತದ ನಾಡನ್ನು ಸದ್ಧರ್ಮದಿಂದ ಪಾಲಿಸುತ್ತಾ ಬಂದಿದ್ದೇವೆ. ಆದರೆ ಈ ಹಿಂದೆ ಒಂದು ವ್ಯಾಕುಲಕ್ಕೆ ಒಳಗಾದೆ. ಜಗನ್ಯಾಮಕನ ಸೃಷ್ಟಿಗೆ ಕಾರಣೀಭೂತವಾದ ಈ ಸೃಷ್ಟಿಯ ಕುರಿತಾಗಿ ಒಂದು ಗೊಂದಲಕ್ಕೆ ಒಳಗಾದೆ. ಯಾಕೆ? ಒಂದು ಪ್ರಾಣಿ ಬೆಳಗು ಅದರ ದೃಷ್ಟಿಯಿಂದ ಹೊಂದಿರುತ್ತದೆ, ಆದರೆ ಕತ್ತಲು ಅದೇ ಪ್ರಾಣಿ ಅಂಧತ್ವವನ್ನು ಹೊಂದಿರುತ್ತದೆ. ಅದೇ ರೀತಿ ಮನುಜ ಅಂಗಸೌಷ್ಠ್ಯಗಳಿಂದ ಪರಿಪೂರ್ಣನಾಗಿರುತ್ತಾನೆ, ಆದರೆ ಅದೇ ಮನುಜ ಜನ್ಮದಾರಭ್ಯ ವ್ಯಾಧಿಗ್ರಸ್ತನಾಗಿರುತ್ತಾನೆ. ಈ ಜನ್ಮಾಂತರಕ್ಕೆ ಪಾಪಕರ್ಮಗಳೇ ಕಾರಣ ಎನ್ನುವುದಾಗಿ ತಿಳಿದ ನಾನು, ಹಾಗಿದ್ದರೆ ಈ ಪಾಪಕರ್ಮಗಳನ್ನು ಬಗೆಹರಿಸಿಕೊಳ್ಳುವುದು ಹೇಗೆ ಎನ್ನುವುದಾಗಿ ಚಿಂತಾಕ್ರಾಂತನಾದೆ. ಅಯೋಧ್ಯೆಯ ಈ ಮಹಾಸಂಸ್ಥಾನಕ್ಕೆ ಪೂಜ್ಯರಾದಂತಹ ನಾರದರ ಆಗಮನವಾಯಿತು. ಅವರನ್ನು ಸತ್ಕರಿಸಿದೆ, ಅರ್ಘ್ಯ ಪಾದ್ಯಗಳನ್ನು ನೀಡಿ ಸತ್ಕರಿಸಿದೆ, ಉಪಚರಿಸಿದೆ. ಹಾಗೂ ಈ ಮನುಷ್ಯ ಶರೀರವನ್ನು ಸಾರ್ಥಕಗೊಳಿಸಿಕೊಳ್ಳುವುದು ಹೇಗೆ ಎನ್ನುವುದಾಗಿ ಅವರಲ್ಲಿ ಪ್ರಶ್ನೆಯನ್ನಿತ್ತೆ. ಆಗ ನಾರದರು ಹೇಳಿದರು, ಕರಗಳಿವೆ ಸಂತಸದಿ ಅರ್ಚನೆಗೆ, ಎರಗುವರೇ ಶಿರವುದೈ ನರಗೆ, ಹರಿಕಥಾ ಶ್ರವಣಕ್ಕೆ ಶ್ರೋತ್ರವು ಎನ್ನುವುದಾಗಿ ಮಾನವನು ಪಡೆದುಕೊಂಡಿರುವಂತಹ ಅವನ ಇಂದ್ರಿಯಗಳ ಪ್ರಾಮುಖ್ಯತೆಯನ್ನು ಅವರು ತಿಳಿಸಿಕೊಟ್ಟರು. ಹಾಗೂ ಹರಿಸಾಯುಜ್ಯಕ್ಕಾಗಿ, ಮೋಕ್ಷ ಪ್ರಾಪ್ತಿಗಾಗಿ ನಾರದರಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಆಗ ನಾರದರು ಹೇಳಿದರು, ಹರಿಗೆ ಪ್ರೀತ್ಯವಾದಂತಹ ಏಕಾದಶಿ ವ್ರತವನ್ನು ನೀನು ಆಚರಿಸಿ ಎಂದು ನಿರ್ಗಮಿಸಿದರು. ನಾರದರ ಉಪದೇಶದಂತೆ ಏಕಾದಶಿ ವ್ರತವನ್ನು ಆಚರಿಸುತ್ತಾ ಬಂದೆ. ಹಾಗೂ ಯಥಾ ರಾಜ ತಥಾ ಪ್ರಜಾ ಎನ್ನುವ ರೀತಿಯಲ್ಲಿ ಆಬಾಲ ವೃದ್ಧರಾಗಿ ಸಾಕೇತರ ಸಮಸ್ತ ಪ್ರಜಾವರ್ಗವು ಕೂಡ ಈ ಏಕಾದಶಿ ವ್ರತವನ್ನು ಆಚರಿಸುತ್ತಾ ಬಂದಿದ್ದಾರೆ. ಆದರೆ ಮನಸ್ಸಿನಲ್ಲಿ ಏನೋ ಕಳವಳ, ಈ ಆಡಳಿತದಿಂದ ನಿವೃತ್ತಿಯಾಗಬೇಕು ಎನ್ನುವ ಬಯಕೆ, ಮೋಕ್ಷ ಪ್ರಾಪ್ತಿಗಾಗಿ ಏಕಾಂತವೇ ಸೂಕ್ತ ಎನ್ನುವುದಾಗಿ ನಾನು ಅರಿತವನು. ಹಾಗಾಗಿ ಏನು ಮಾಡಬೇಕು? ನಾನು ಏಕಾಂತತೆಯನ್ನು ಸೇರಿದರೆ ಈ ಸಾಕೇತದ ಸೂರ್ಯವಂಶದ ಚಕ್ರವರ್ತಿ ಪೀಠವನ್ನು ಆಳುವವರು ಯಾರು ಎನ್ನುವ ಗೊಂದಲ. ಹಾಗಾಗಿ ಆ ಗೊಂದಲವನ್ನು ಬಗೆಹರಿಸಿಕೊಳ್ಳಬೇಕು ಅಂತಾದರೆ ಮಗನಾದಂತಹ ಧರ್ಮಾಂಗದನ್ನು ಕರೀಬೇಕು. ಮಗನೇ ಧರ್ಮಾಂಗದ,
ಆಡಳಿತೆಯಿಂದ ನಿವೃತ್ತಿ ಹೊಂದುವ ಬಯಕೆ, ಪುನರಪಿ ಚರಣಂ ಪುನರಪಿ ಮರಣಂ ಎನ್ನುವಂತಹ ಕಾಲಚಕ್ರದಿಂದ ವಿಮುಕ್ತಿಯನ್ನು ಹೊಂದುವಂತಹ ಬಯಕೆ. ಹಾಗಾಗಿ ಮಗನೇ, ಮನು ಆಳಿದಂತಹ ಈ ಸಿಂಹಾಸನವನ್ನ ನೀನು ಏರಬೇಕು. ನಾಳೆ ಸಮಸ್ತ ಸಾಕೇತನ ನಾಡಿನ ಎಲ್ಲ ಪ್ರಜಾವರ್ಗದವರನ್ನು ನೀ ಪಾಲಿಸಬೇಕು ಮಗನೇ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಅದಕ್ಕಾಗಿ ನನ್ನ ಸಭೆಯವರಿಗೆ ಕರೆಸಿದ್ದು. ಅದಕ್ಕಾಗಿ ನನ್ನ ಅಭಿಪ್ರಾಯವನ್ನು ಕೇಳ್ತಾ ಇದ್ದಿ. ನನ್ನ ಅಭಿಪ್ರಾಯ ಅಂತ ನಾನು ಹೇಳುವುದನ್ನ ನಾನು ಆಕ್ಷೇಪ ವ್ಯಕ್ತಪಡಿಸ್ತೇನೆ ಅಂತ ತಪ್ಪಾಗಿ ತಿಳಿಯುವುದು ಬೇಡ. ನೀವೇ ಅವಕಾಶ ಕೊಟ್ಟದ್ದಕ್ಕಾಗಿ ಎರಡು ಅರಿಕೆಯನ್ನು ಮಾಡಿಕೊಳ್ತೇನಪ್ಪ. ಎರಡೇ ಮಾತು, ಧರೆಯ ದಿಗ್ವಿಜಯವನ್ನ ಪೂರೈಸಿ ಪಟ್ಟವನ್ನ ಏರ್ತೇನೆ. ಯಾಕೆ? ಒಂದು ರಾಜ್ಯದ ಅಧಿಕಾರಿಯಾಗಬೇಕು ಅಥವಾ ರಾಜನಾಗಬೇಕು ಅಂತಾದ್ರೆ ಧರೆಯಲ್ಲಿರುವಂತಹ ಎಲ್ಲ ಅರಸರ ಮನ್ನಣೆಯನ್ನು ಪಡೆದುಕೊಳ್ಳಬೇಕು. ಹಾಗೆ ಪಡೆದುಕೊಳ್ಳಬೇಕು ಅಂತಾದ್ರೆ ಎಳೆಯವನಾಗಿರುವ ನಾನು ಕೇವಲ ವಂಶ ಪಾರಂಪರ್ಯಾನುಗತವಾಗಿ ಬಂದಂತಹ ಈ ಸಿಂಹಾಸನವನ್ನು ಏರಿದೆ ಅಂತಾದ್ರೆ ನಾಳಿನ ದಿನ ಉಳಿದ ಅರಸು ಮಕ್ಕಳೆಲ್ಲ ಆಕ್ಷೇಪ ಮಾಡಿಯಾರು. ಅಲ್ಲ, ನನ್ನ ಕುರಿತಾಗಿ ನನ್ನ ಮೇಲೆ ದಾಳಿಯನ್ನು ಮಾಡುವುದಕ್ಕಾಗಿ ಬಂದಾರು. ಹಾಗಾಗಿ ಪಟ್ಟವನ್ನು ಏರುವುದಕ್ಕೆ ಮೊದಲೇ ನಮ್ಮ ಪರಾಕ್ರಮ ಏನು ಎಂಬುದನ್ನು ಲೋಕಮುಖಕ್ಕೆ ಕಾಣಿಸಿ ಆನಂತರ ಪಟ್ಟವನ್ನ ಏರಿದರೆ ಅದು ಸೂಕ್ತ ಅಂತ ನನ್ನ ಭಾವನೆ. ಹಾಗಾಗಿ ಪಟ್ಟವನ್ನ ಏರುವಲ್ಲಿ ನನ್ನದು ಯಾವುದೇ ಆಕ್ಷೇಪ ಇಲ್ಲ. ಆದ್ರೆ ಧರೆಯ ದಿಗ್ವಿಜಯವನ್ನ ಪೂರೈಸಿ ಬಂದು ಪಟ್ಟವನ್ನ ಏರ್ತೇನೆ. ಇದೊಂದು ಅರಿಕೆಯನ್ನು ಮನ್ನಿಸಿ ಕಳುಹಿಸಬೇಕು ಅಂತ ನನಗೆ ಒಳ್ಳೆಯ ಶಹಬ್ಬಾಷ್. ಮನುಮಾಂಧಾದಿಗಳು ಆಳಿ ಅನುಭವಿಸಿದಂತಹ ಸೂರ್ಯವಂಶದ ಚಕ್ರವರ್ತಿ ಪೀಠ ಇದು, ಧರ್ಮಪೀಠ, ಇದು ರಾಜಪೀಠ. ಅಪ್ಪ, ದಿಗ್ವಿಜಯಕ್ಕೆ ಹೋಗಿ ಬರ್ತೇನೆ. ನನ್ನದಾದಂತಹ ಸಾಧನೆಯನ್ನು ನನ್ನದಾದಂತಹ ಅರ್ಹತೆಯನ್ನು ಬೆಳೆಸಿಕೊಂಡು ಈ ಪೀಠವನ್ನ ಏರ್ತೇನೆ. ಒಳ್ಳೆಯ ಶಹಬ್ಬಾಷ್. ಇದು ಕ್ಷತ್ರಿಯ ಆಡುವ ಕ್ಷಾತ್ರಿಯದ ಮಾತು. ಆದರೆ ಮಗನೇ, ಒಂದು ಹೇಳಬೇಕು ನಿನಗೆ ವಿಷಯವನ್ನು. ನಾವು ಏಕಾದಶಿ ವ್ರತವನ್ನು ಮಾಡಿಕೊಂಡು ಬಂದವರು. ಹಾಗಾಗಿ ನೀನು ಬಿಡದೆ ಏಕಾದಶಿ
ನಾನು ಜೀವನದಲ್ಲಿ ರೂಢಿಸಿಕೊಂಡಿದ್ದು ಎರಡು ವಿಷಯಗಳು. ಒಂದು ನಾಣ್ಯದಲ್ಲಿ ಎರಡು ಮುಖವಂತೆ, ಒಂದು ಲೌಕಿಕ, ಇನ್ನೊಂದು ಪಾರಮಾರ್ಥಿಕ. ಲೌಕಿಕ ಅಂದರೆ ಏನು? ಕ್ಷತ್ರಿಯನಾದವನು ಕದನ ಕಣಕ್ಕೆ ಇಳಿಯಬೇಕು. ಎದುರಾಗಿ ಬಂದಂತಹ ಕ್ಷತ್ರಿಯನಿಗೆ ಭುಜಕ್ಕೆ ಭುಜ ಕೊಟ್ಟು ಹೋರಾಡಬೇಕು. ಗೆದ್ದರೆ ರಾಜ್ಯ, ಸೋತರೆ ವೀರಸ್ವರ್ಗ ಮಗನೇ. ಇದು ಲೌಕಿಕ. ಏನು ಪಾರಮಾರ್ಥಿಕ? ಈ ಲೌಕಿಕಕ್ಕೆಲ್ಲದಕ್ಕೂ ಶಕ್ತಿ ಯಾವುದು? ಈ ಲೌಕಿಕಕ್ಕೆಲ್ಲದಕ್ಕೂ ಆಧಾರ ಯಾವುದು? ಅದೇ ಪಾರಮಾರ್ಥಿಕ. ಭಗವಂತನಲ್ಲಿ ನಾವು ಸಲ್ಲಿಸಬೇಕಾದ ಅನುಷ್ಠಾನ, ಶ್ರದ್ಧಾ, ಭಕ್ತಿಯೇ ಪಾರಮಾರ್ಥಿಕ. ಮಗನೇ, ದಿಗ್ವಿಜಯಕ್ಕೆ ಹೋಗಿ ಬರ್ತೇನೆ ಎನ್ನುವಂತಹ ಮಾತು ನೀನು ಆಡಿದೆ. ಸರಿ, ವೀರೋಚಿತವಾದ ಮಾತು, ಕ್ಷತ್ರಿಯನಾದವನು ಒಪ್ಪಿಕೊಳ್ಳಬೇಕಾದಂತಹ ಮಾತು. ಆದರೆ ಮಗನೇ, ನಾರದರ ನಿರೂಪದಂತೆ ಏಕಾದಶಿ ವ್ರತವನ್ನು ನಾವು ಹಲವು ಸಂವತ್ಸರಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಹಾಗಾಗಿ ನೀನು ಬಿಡದೆ ಏಕಾದಶಿ ವ್ರತವನ್ನು ಆಚರಿಸಬೇಕು. ಇನ್ನೊಂದು, ನಾಳೆಯ ದಿವಸ ಕದನ ಕಣದಲ್ಲಿ ನೀವು ಇಳಿದಾಗ ಎದುರಾಗಿದಂತಹ ಶತ್ರು ಅವ ಹರಿಭಕ್ತ ಅಂತ ತಿಳಿದರೆ ಯಾವ ಕಾಲಕ್ಕೂ ಹರಿಭಕ್ತರ ವಿರುದ್ಧ ಕದನವನ್ನ ಮಾಡಬಾರದು. ಹಾಗಿದ್ರೆ ಅಪ್ಪ, ಹರಿಭಕ್ತ ಬಂದ ಅಂತಾದ್ರೆ ಬಿಲ್ಲು ಬಾಣಗಳನ್ನ ಅವನ ಪಾದದಲ್ಲಿಟ್ಟುಕೊಂಡು ನಾನೇನು ಸೋಲನ್ನ ಕಾಣಬೇಕು ಎನ್ನುವುದಾಗಿ ನೀನು ಕೇಳಬಹುದು. ತೇನ ವಿನಾ ತೃಣಮಗಿನ ವಚನತಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮೂಕನನ್ನು ಮಾತಾಡಿಸ್ತಾನೆ, ಕುಂಟನನ್ನು ಅತ್ಯಂತ ಎತ್ತರವಾದ ಶಿಖರವನ್ನ ಏರುವುದಕ್ಕೆ ಪ್ರೇರಣೆಯನ್ನು ನೀಡ್ತಾನೆ. ಯಾವನಿಗೆ ಮಾತು ಬರುವುದಿಲ್ಲವೋ ಅವನನ್ನು ಮಾತಾಡಿಸ್ತಾನೆ. ಹಾಗಾಗಿ ಗೆಲುವು ಸೋಲೆನ್ನುವುದು ನಮ್ಮ ಕೈಯಲ್ಲಿಲ್ಲ ಮಗನೇ. ಗೆಲ್ಲಿಸುವುದು ಅವನೇ, ಸೋಲಿಸುವುದು ಅವನೇ. ಹಾಗಾಗಿ ನಾಳೆಯ ದಿವಸ ಹರಿಭಕ್ತ ಬಂದ ಅಂತಾದರೆ ದುರವಕ್ಕೆ ನೀನು ಇಳಿಯಬಾರದು. ಒಂದು ಏಕಾದಶಿ ವ್ರತವನ್ನು ಮರೆಯಬಾರದು ಮಗನೇ. ಒಳ್ಳೆಯದಾಗಲಿ. ನೀವು ಹೇಳಿದ ಯಾವ ಮಾತನ್ನು ನಾನು ತಪ್ಪುವುದಿಲ್ಲ. ಆದಷ್ಟು ಬೇಗ ದಿಗ್ವಿಜಯವನ್ನ ಪೂರೈಸಿ ಒಂದು ನಿಮ್ಮನ್ನ ಕಾಣ್ತೇನೆ. ಅಪ್ಪಣೆಯನ್ನು ಪಡೆದ ಬಳಿಕ ತಡ ಮಾಡುವುದು ಯಾಕೆ? ಸೈನ್ಯವನ್ನ ಸಿದ್ಧಗೊಳಿಸಿದ್ದಾಗಿದೆ. ಸಿದ್ಧಗೊಂಡಿರುವಂತಹ ಸೈನ್ಯವನ್ನ ಪಡೆದುಕೊಂಡು ಯುದ್ಧ ಸಾಗುತ್ತದೆ.
ಹರಿಭಕ್ತರೊಡನೆ ಯುದ್ಧ ಮಾಡಬೇಡ, ಏಕಾದಶಿ ವ್ರತವನ್ನು ಬಿಡಬೇಡ, ಈ ಎಲ್ಲ ಮಾತು ಸರಿ. ಆದರೆ ಮೊದಲಾಗಿ ನಾನು ಯುದ್ಧ ಮಾಡಬೇಕಾದ್ದು ಯಾರಲ್ಲಿ, ದಿಗ್ವಿಜಯವನ್ನು ಕೈಗೊಳ್ಳಬೇಕಾದ್ದು ಯಾರಲ್ಲಿ, ಹಾಗೆ ವಿಚಾರ ಮಾಡಿದರೆ ಅಪ್ಪ ಹೇಳುವ ಮಾತೇ ನೆನಪಾಗುವುದು ಮತ್ತೆ ನನಗೆ. ಏನು, ಯಾವುದನ್ನ ಮೊದಲು ನಾನು ಕಲಿತೆ ಅಂತ ಆದ್ರೆ ಮತ್ತೆ ಯಾವುದನ್ನ ನಾನು ಕಲಿಯಬೇಕಾದ ಅಗತ್ಯವೇ ಇರುವುದಿಲ್ಲ, ಅಥವಾ ಯಾವುದನ್ನ ಕಲಿಯುವುದರಿಂದ ಜಗತ್ತಿನಲ್ಲಿರುವಂತಹ ಎಲ್ಲವನ್ನೂ ಕಲಿತ ಹಾಗೆ ಆಗ್ತದೆ, ಅದನ್ನೇ ಮೊದಲು ಕಲಿಯಬೇಕು ಮಗನೇ ಅಂತ. ಆಧ್ಯಾತ್ಮಿಕವಾಗಿ ಅದು ಸತ್ಯ. ಅದನ್ನ ಈ ಲೌಕಿಕವಾದಂತಹ ಸಂಗತಿಗೆ ಅಳವಡಿಸಿಕೊಂಡ್ರೆ ಏನಾಗುತ್ತದೆ, ಯಾವಾತನನ್ನ ನಾನು ಗೆಲ್ಲುವುದರ ಮುಖ್ಯವಾಗಿ ಜಗತ್ತನ್ನೇ ಗೆದ್ದ ಹಾಗೆ ಆಗುತ್ತದೆ. ಅಲ್ಲ, ಯಾವಾತನನ್ನ ಗೆದ್ದರೆ ಜಗತ್ತಿನಲ್ಲಿರುವ ಯಾರನ್ನೂ ಗೆಲ್ಲಬೇಕಾದ ಅಗತ್ಯ ಇಲ್ಲವೋ ಅವರನ್ನೇ ಮೊದಲು ಗೆಲ್ಲಬೇಕು. ಆತನನ್ನ ಗೆದ್ದೆ ಅಂತ ಆದ್ರೆ ಮತ್ತೆ ನಾನು ಯುದ್ಧ ಮಾಡಬೇಕಾದ ಅಗತ್ಯವೇ ಇಲ್ಲ. ಯಾಕೆ, ಆತ ಉಳಿದವರೆಲ್ಲವರನ್ನು ಗೆದ್ದವನಲ್ವೋ, ಎಲ್ಲರನ್ನೂ ಗೆದ್ದ ನಿಂತ ಒಬ್ಬನನ್ನು ನಾನು ಗೆದ್ದೆ ಅಂತಾದ್ರೆ ದಿಗ್ವಿಜಯ, ಹರೇ ದಿಗ್ವಿಜಯಕ್ಕೆ ಮುಗೀತು ಅಂತಲೇ ಲೆಕ್ಕ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಆಗಬೇಕು. ಹಾಗೆ ಯೋಚನೆ ಮಾಡಿದರೆ ಯಾರಿದ್ದಾರೆ, ಎಲ್ಲವರನ್ನು ಗೆದ್ದ ನಿಂತವ ಯಾರಿದ್ದಾರೆ? ಹೌದು, ಸರಿಯಾಗಿ ವಿಚಾರ ಮಾಡಿದ್ರೆ ಜಗತ್ತಿನಲ್ಲಿ ಪ್ರಚಲಿತದಲ್ಲಿರುವಂತಹದ್ದು ಎರಡು ವಂಶ, ಒಂದು ಚಂದ್ರವಂಶ ಮತ್ತು ಸೂರ್ಯವಂಶ. ನಮ್ಮದ್ದು ಸೂರ್ಯವಂಶ ಸ್ವಾಮಿ. ಹಾಗಿದ್ರೆ ಚಂದ್ರವಂಶದಲ್ಲಿ ಇರುವವ ಯಾರು? ಅವನು ಚಂದ್ರವಂಶ, ಅಲ್ಲಿಗೆ ಅರಸನಾಗಿರುವಂತಹ ಒಬ್ಬ ಇದ್ದಾನೆ, ಕೇಳಿದ್ದೇವೆ. ಶಶಿಕುಲದ ಅರಸ ಭರತ, ಆತನ ತುತ್ತಿಕೊಂಡವನು ಆತ ಎಂಬ ಹಾಗೆ. ಹಾಗಿದ್ರೆ ತುಡುಕಬೇಕು ಅಂತಾದರೆ ಭರತನಲ್ಲಿ ಹೋರಾಟವನ್ನು ಮಾಡಬೇಕು. ಆತನಲ್ಲಿ ಹೋರಾಟವನ್ನು ಮಾಡಿದೆ ಅಂತಾದ್ರೆ ನಮ್ಮ ದಿಗ್ವಿಜಯ ಅಲ್ಲಿಗೆ ಮುಗಿಯಿತು ಅಂತಲೇ ಲೆಕ್ಕ. ಆರಂಭವೂ ಅಲ್ಲಿ, ಮುಗಿಯುವುದು ಅಲ್ಲಿ. ಎಷ್ಟು ಕಡಿಮೆ ಸಮಯದಲ್ಲಿ ಪ್ರಸಂಗ ಮುಗಿದು ಹೋಗುತ್ತದೆ ನೋಡಿ. ಹಾಗಾಗಿ ವಿಚಾರ ಮಾಡಿದ್ದೇನೆ, ಭರತನಲ್ಲಿ ಹೋರಾಟವನ್ನು ಮಾಡಬೇಕು. ಹೋರಾಟ ಮಾಡುವ ಬಗೆ ಹೇಗೆ? ಹೋರಾಟವನ್ನು ಮಾಡಿದೆ ಅಂತಾದ್ರೆ ಗೆಲ್ಲಲಿ ಸೋಲಲಿ ಲಾಭ ಆಗುವುದು ನನಗೆ. ಗೆದ್ದೆ ಅಂತಾದ್ರೆ ಭರತನನ್ನ ಗೆದ್ದು ನಿಂತ ಹುಡುಗ ಎಂಬ ಹಾಗೆ ಜಗತ್ತೇ ಕೊಂಡಾಡ್ತದೆ. ಸೋತೆ ಅಂತಾದ್ರೆ ಸಿಕ್ಕಂತಹ ಅನುಭವ, ಭರತನಂತಹವರಲ್ಲಿ ಹೋರಾಟವನ್ನು ಮಾಡುವಂತಹ ಧೈರ್ಯವನ್ನು ಕಾಣಿಸಿದ ಈ ಹುಡುಗ ಎಂಬಂತಹ ಶ್ಲಾಘನೆಯನ್ನು ಪಡೆಯುತ್ತೇನೆ. ಹಾಗಾಗಿ ಭರತನಲ್ಲಿ ಹೋರಾಟವನ್ನು ಮಾಡುವಲ್ಲಿ ಸರ್ವರು ಸಿದ್ಧರಾಗಿದ್ದಾರೆ. ಸೈನ್ಯವಲ್ಲ, ನೇರವಾಗಿ ಬರುವುದಕ್ಕಾಗಿ ಹೊರಟದ್ದು. ಹಾಗಾಗಿ ಬರ್ತಾನೆ ಇದ್ದೆ. ಏನು ನಾನಿಲ್ಲಿ ನಿಂತಿದ್ದು ಕಾಣದಿಲ್ವಾ? ಕಾಣಿಸ್ತಾ ಉಂಟು, ಅಂದ್ರೆ ಕಾಣಿಸ್ತಾ ಉಂಟು. ಕಾಣಿಸ್ತಾ ಇದ್ರೂ ಹಾಗಂತ ದಾರಿಯಲ್ಲಿ ಬರುವಾಗ ಕಾಣಿಸಿದವರನ್ನೆಲ್ಲ ಮಾತಾಡಿಸುವ ಅಭ್ಯಾಸ ನಮಗಿಲ್ಲ. ಮಾತನಾಡಿಸ್ಬೇಕು ಅಂತಲ್ಲ, ಕಬ್ಬಿನ ಗೆದ್ದೆಗೆ ಗೂಳಿ ನುಗ್ಗಿದ ಹಾಗೆ ನುಗ್ಗುತ್ತಾ ಇದ್ದೀರ. ಹಾಗಾಯ್ತಾ? ನೀನ್ ಯಾರು? ನಾನು ಈ ಬಾಗಿಲ ಭಟ. ನೀನು ಹೌದು, ಬಾಗಿಲ ಭಟ. ಸರಿ, ಅದರಿಂದ ನಮ್ಗೇನು? ಅಂದ್ರೆ ಒಳಗೆ ಹೋಗುವವರಲ್ಲ, ಹೊರಗೆ ವಿಚಾರ ಮಾಡಿ ತಂದು ನೀನು ಅದನ್ನಲ್ಲಿಟ್ಟರೆ ದಾಟಿಕೊಂಡು ಹೋಗಿ
ಏನಾದರೂ ಅದನ್ನು ದಾಟಿದೆ ಅಂತ ಆದರೆ ಪರಿಣಾಮಕಾರಿಯಾಗಲಿಕ್ಕೆ ಏನು ನೋಡು, ಒಳ್ಳೆ ಮಾತು ಹೇಳ್ತೇನೆ. ಯಾರು ನೀನು, ಯಾಕೆ ಬಂದೆ, ಎಲ್ಲ ವಿಚಾರವನ್ನ ಹೇಳು. ನಾನು ಅಯೋಧ್ಯೆಯಿಂದ ಬಂದವ. ಹಾ, ಧರ್ಮಾಂಗದ ಎಂಬ ಹಾಗೆ ನನ್ನ ಹೆಸರು. ದಿಗ್ವಿಜಯಕ್ಕಾಗಿ ಬಂದವ. ದಿಗ್ವಿಜಯ ಮಾಡುವುದು ಯಾರಲ್ಲಿ? ನಿನ್ನಲ್ಲಿ ಅಲ್ಲ, ನಿನ್ನ ಒಡೆಯ ಇದ್ದಾನಲ್ಲ ಭರತ ಚಕ್ರವರ್ತಿ, ಅವನಲ್ಲಿ ಹೋರಾಟವನ್ನು ಮಾಡುವ ಸಲುವಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಇದೋ ಇಲ್ಲಿಯೇ ನಿಂತಿದ್ದೇನೆ. ಯಾಕೆ? ಯುದ್ಧದ ಕ್ರಮ ಮೊದಲು ಹೇಳಿ ಕಳುಹಿಸುವುದು, ಯುದ್ಧಕ್ಕೆ ಕರೆ ಕಳಿಸುವುದು, ಆತ ಯುದ್ಧಕ್ಕೆ ಬರಬೇಕು, ಆಮೇಲೆ ಯುದ್ಧ. ಹಾಗಾಗಿ ನಿನ್ನಲ್ಲಿ ಹೇಳುವುದು, ಮೊದಲಾಗಿ ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ರುಕ್ಮಾಂಗದನ ಕುಮಾರ ಧರ್ಮಾಂಗದ ಯುದ್ಧಕ್ಕಾಗಿ ಬಂದಿದ್ದಾನೆ, ನಿಮ್ಮಲ್ಲಿ ದಿಗ್ವಿಜಯವನ್ನ ಇಚ್ಛಿಸಿ ಬಂದಿದ್ದಾನೆ, ಯುದ್ಧಕ್ಕಾಗಿ ಬರುವುದಕ್ಕಾಗಿ ಹೇಳು. ಪುಣ್ಯಾತ್ಮ, ತಲೆ ಗಟ್ಟಿ ಉಂಟು ಅಂತ ಬಂಡೆ ಮೇಲೆ ಹೋಗಿ ತಲೆಯನ್ನು ಕೊಟ್ಟಿದ್ರೆ ಏನಾಗ್ತದೆ? ತಲೆ ಹೋಳಾಗ್ತದೆ. ನಿನ್ನ ಪರಿಸ್ಥಿತಿಯು ಹಾಗೆ. ಯಾಕೆ ನೋಡು, ಇಲ್ಲಿಯವರೆಗೆ ನಿನ್ನ ಹಾಗೆ ಯುದ್ಧ ಮಾಡ್ತಾ ಅಂತ ಹೇಳಿ ಒಳಗೆ ಹೋದವರು ಬಹಳ ಮಂದಿ ಇದ್ದಾರೆ. ನೇರವಾಗಿ ಅವರೇ ಒಳಗೆ ಹೋಗಿದ್ದಾರೆ. ಬರುವಾಗ ನಾವು 4 ಜನ ಹೊತ್ತುಕೊಂಡು ಹೋಗಿದ್ದೀವಿ. ಹಾಗಾಗಿ ಮನೆಗೆ ಹಿಂತಿರುಗಿ ಬರ್ತೇನೆ ಅಂತ ಹೇಳಿ ಬಂದಿದ್ದೀವೋ ಏನೋ ಗೊತ್ತಿಲ್ಲ. ನಾನು ಹೇಳಿದ್ದೇನೆ. ಆದ್ರೆ ಎಲ್ಲಿಯೋ ಹೋಗಿ ಪೆಟ್ಟು ತಿಂದು ಸಾಯುವುದಕ್ಕಿಂತ ನನ್ನಲ್ಲಿ ಪೆಟ್ಟು ತಿಂದು ಮಣ್ಣು ಮುಕ್ಕಿ ಹೋಗ್ತೀಯ. ನಾನು ನಿನ್ನ ಮೇಲೆ ಕೈ ಮಾಡುವ ಮನಸ್ಸೇ ನನಗಿಲ್ಲ. ಮೊದಲಾಗಿ ಬಾಗಿಲ ಬಟ್ಟ ನೀನು. ನಿನ್ನ ಕೆಲಸ ಏನು? ಇಲ್ಲಿ ಬಂದು ಹೇಳಿದ್ದನ್ನು ದೊರೆಗಳಿಗೆ ಹೋಗಿ ಮುಟ್ಟಿಸುವುದು, ಅಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ಬಂದು ತಿಳಿಸುವುದು, ಅಷ್ಟೇ ಕೆಲಸ ಮಾಡಿಕೊಂಡಿರು. ಆದ್ರೆ ನಿನ್ನ ಮಾತನ್ನ ಕೇಳಿದ್ರೆ ಪ್ರವೀಣ ಅಂತ ನನಗೆ ಅರ್ಥ ಆಗ್ತದೆ. ಮಾತಿನಲ್ಲಿ ಆ ರೀತಿಯ ಒಂದು ಚಮತ್ಕಾರ ಉಂಟು. ನಿನ್ನಂತವನನ್ನ ಸುಮ್ಮನೆ ಹೊಡೆದುಕೊಳ್ಳುವುದು, ಸುಮ್ಮನೆ ಹಿಂದೆ ಮನೆಗೆ ಹೋದ್ರೆ ಬದುಕಿಕೊಳ್ತೀಯ, ಇಲ್ಲ ಅಂತಾದರೆ ಬೆಲ್ಲ ಬೇಡಿ ತಿನ್ಲಿಕ್ಕೂ ಜೀವ ಇಲ್ಲ. ಅದ್ರ ಅಗತ್ಯವೇ ಇಲ್ಲ. ನಾನು ಇಷ್ಟು ಹೊತ್ತುವರೆಗೆ ನಿನ್ನಲ್ಲಿ ಮಾತಾಡಿದ್ದೆ ಯಾಕೆ ಗೊತ್ತಾ? ನಿನಗೆ ಮಾತು ಅರ್ಥ ಆಗಬಹುದು ಎಂಬ ನನ್ನ ಕಲ್ಪನೆ. ನಿನಗೆ ಮಾತು ಅರ್ಥ ಆಗುವುದಿಲ್ಲ ಅಂತ ಆದ್ರೆ, ಹೇಳಿದ ವಿಚಾರವನ್ನು ಹೇಳುವುದಿಲ್ಲ ಅಂತ ಆದ್ರೆ, ಮಾತಿನೊಟ್ಟಿಗೆ 2 ಪೆಟ್ಟನ್ನು ಕೊಟ್ಟು ಏನೋ ತಮಾಷೆಯಾಗಿ ಮಾತನಾಡಿ ಹೀಗೆ ಮಾಡುವುದು. ಯಾಕೆ ಏನಾಯ್ತು? ಏನಾದರೂ ನನ್ನ ಹೆಂಡತಿ ಇದ್ರೆ ಅವಳ ಮಾಂಗಲ್ಯ ಸರದೇ ಹೋಗ್ತಿದ್ದಲ್ಲ. ಏನಾದರೂ ಇದ್ರೆ ಹಾಗಾಗಿ ನೀನು ಹೇಳಿದ ಹಾಗೆ ನಾನು ಹೋಗಿ ಹೇಳ್ತೇನೆ. ಅಲ್ಲಿಯವರೆಗೆ ನನ್ನ ಕೆಲಸ ನೀನು ಮಾಡ್ಕೊಂಡು ಅದೆಲ್ಲ ಆಗುದಿಲ್ಲ. ಇಲ್ಲಿ ಇರ್ತೇವೆ, ನಿನ್ನ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಆಗಲ್ಲ, ಇಲ್ಲೇ ಇದ್ರೆ ಸಾಕು ಅಂತ ಹೇಳ್ತೇನೆ. ಆಯ್ತು, ಬೇಗ ನೋಡುವುದಕ್ಕೆ ಸಣಕನಾಗಿದ್ದಾನೆ ಅಂತ ಭಾವಿಸಿ ಬಾರಿ ಬಿದ್ದು ಇದ್ದಾನೆ. ಆದರೆ ಈ ವಿಚಾರವನ್ನು ಇಷ್ಟಕ್ಕೆ ಕೊಡುವುದು ನಾನು ಹೋಗಿ ಕೊಂಡವನು ಆತ ಎಂಬ ಹಾಗೆ. ಹಾಗಿದ್ರೆ ತುಡುಕಬೇಕು ಅಂತ ಆದರೆ ಭರತನಲ್ಲಿ ಹೋರಾಟವನ್ನು ಮಾಡಬೇಕು. ಆತನಲ್ಲಿ ಹೋರಾಟವನ್ನು ಮಾಡಿಲ್ಲ ಅಂತಾದ್ರೆ ನಮ್ಮ ದಿಗ್ವಿಜಯ ಅಲ್ಲಿಗೆ ಮುಗಿಯಿತು ಅಂತ
ಮಾಡಿದ್ದೇನೆ. ಭರತನಲ್ಲಿ ಹೋರಾಟವನ್ನು ಮಾಡಬೇಕು. ಹೋರಾಟ ಮಾಡುವ ಬಗೆ ಹೇಗೆ? ಭರತನಲ್ಲಿ ಭುಜಕ್ಕೆ ಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಿದೆ ಅಂತಾದ್ರೆ ಗೆಲ್ಲಲಿ ಸೋಲಲಿ ಲಾಭ ಆಗುವುದು ನನಗೆ. ಗೆದ್ದೆ ಅಂತಾದ್ರೆ ಭರತನನ್ನ ಗೆದ್ದು ನಿಂತ ಹುಡುಗ ಎಂಬ ಹಾಗೆ ಜಗತ್ತೇ ಕೊಂಡಾಡ್ತದೆ. ಸೋತೆ ಅಂತಾದ್ರೆ ಸಿಕ್ಕಂತಹ ಅನುಭವ ಭರತನಂತಹವರಲ್ಲಿ ಹೋರಾಟವನ್ನು ಮಾಡುವಂತಹ ಧೈರ್ಯವನ್ನು ಕಾಣಿಸಿದ ಈ ಹುಡುಗ ಎಂಬಂತಹ ಶ್ಲಾಘನೆಯನ್ನು ಪಡೆಯುತ್ತೇನೆ. ಹಾಗಾಗಿ ಭರತನಲ್ಲಿ ಹೋರಾಟವನ್ನು ಮಾಡುವಲ್ಲಿ ಸರ್ವರು ಸಿದ್ಧರಾಗಿದ್ದಾರೆ. ಸೈನ್ಯವಲ್ಲ, ನೇರವಾಗಿ ಬರುವುದಕ್ಕಾಗಿ ಹೊರಟದ್ದು. ಹಾಗಾಗಿ ಬರ್ತಾನೆ ಇದ್ದೆ. ಏನು ನಾನಿಲ್ಲಿ ನಿಂತಿದ್ದು ಕಾಣದಿಲ್ವಾ? ಕಾಣಿಸ್ತಾ ಉಂಟು. ಅಂದ್ರೆ ಕಾಣಿಸ್ತಾ ಉಂಟು. ಕಾಣಿಸ್ತಾ ಇದ್ರೂ ಹಾಗಂತ ದಾರಿಯಲ್ಲಿ ಬರುವಾಗ ಕಾಣಿಸಿದವರನ್ನೆಲ್ಲ ಮಾತಾಡಿಸುವ ಅಭ್ಯಾಸ ನಮಗಿಲ್ಲ. ಮಾತನಾಡಿಸ್ಬೇಕು ಅಂತಲ್ಲ, ಕಬ್ಬಿನ ಗೆದ್ದೆಗೆ ಗೂಳಿ ನುಗ್ಗಿದ ಹಾಗೆ ನುಗ್ಗುತ್ತಾ ಇದ್ದೇನೆ. ಹಾಗಾಯ್ತಾ? ಹಾ, ನೀನ್ ಯಾರು? ನಾನು ಈ ಬಾಗಿಲ ಭಟ. ನೀನು ಹೌದು. ಬಾಗಿಲ ಭಟ. ಸರಿ, ಅದರಿಂದ ನಮ್ಗೇನು? ಅಂದ್ರೆ ಒಳಗೆ ಹೋಗುವವರನ್ನ ವಿಚಾರ ಮಾಡಿ ತಂದ್ಬಿಡುವ. ನೀನು ಅದನ್ನಲ್ಲಿಟ್ಟರೆ ದಾಟಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ತಿಳಿಬೇಡ. ಏನಾದರೂ ಅದನ್ನು ದಾಟಿದೆ ಅಂತ ಆದ್ರೆ ಪರಿಣಾಮ ನೆಟ್ಟಗಾಗಲಿಕ್ಕೆ ಏನು ನೋಡೋ, ಒಳ್ಳೆ ಮಾತನ್ನ ಹೇಳ್ತೇನೆ. ಯಾರು ನೀನು, ಯಾಕೆ ಬಂದೆ, ಎಲ್ಲ ವಿಚಾರವನ್ನ ಹೇಳು. ನಾನು ಅಯೋಧ್ಯೆಯಿಂದ ಬಂದವ. ಧರ್ಮಾಂಗದ ಎಂಬ ಹಾಗೆ ನನ್ನ ಹೆಸರು. ದಿಗ್ವಿಜಯಕ್ಕಾಗಿ ಬಂದವ. ದಿಗ್ವಿಜಯ ಮಾಡುವುದು ಯಾರಲ್ಲಿ? ನಿನ್ನಲ್ಲಿ ಅಲ್ಲ, ನಿನ್ನ ಒಡೆಯ ಇದ್ದಾನಲ್ಲ ಭರತ ಚಕ್ರವರ್ತಿ, ಅವನಲ್ಲಿ ಹೋರಾಟವನ್ನು ಮಾಡುವ ಸಲುವಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಇಲ್ಲಿಯೇ ನಿಂತಿದ್ದೇನೆ. ಯಾಕೆ? ಯುದ್ಧದ ಕ್ರಮ ಮೊದಲು ಹೇಳಿ ಕಳುಹಿಸುವುದು, ಯುದ್ಧಕ್ಕೆ ಕರೆ ಕಳಿಸುವುದು, ಆತ ಯುದ್ಧಕ್ಕೆ ಬರಬೇಕು, ಆಮೇಲೆ ಯುದ್ಧ. ಹಾಗಾಗಿ ನಿನ್ನಲ್ಲಿ ಹೇಳುವುದು, ಮೊದಲಾಗಿ ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ರುಕ್ಮಾಂಗದನ ಕುಮಾರ ಧರ್ಮಾಂಗದ ಯುದ್ಧಕ್ಕಾಗಿ ಬಂದಿದ್ದಾನೆ, ನಿಮ್ಮಲ್ಲಿ ದಿಗ್ವಿಜಯವನ್ನ ಇಚ್ಛಿಸಿ ಬಂದಿದ್ದಾನೆ, ಯುದ್ಧಕ್ಕಾಗಿ ಬರುವುದಕ್ಕಾಗಿ ಹೇಳು. ಪುಣ್ಯಾತ್ಮ, ತಲೆ ಗಟ್ಟಿ ಉಂಟು ಅಂತ ಬಂಡೆ ಮೇಲೆ ಹೋಗಿ ತಲೆಯನ್ನು ಕೊಟ್ಟಿದ್ರೆ ಏನಾಗ್ತದೆ? ತಲೆ ಹೋಳಾಗ್ತದೆ. ನಿನ್ನ ಪರಿಸ್ಥಿತಿಯು ಹಾಗೆ. ಯಾಕೆ ನೋಡು, ಇಲ್ಲಿಯವರೆಗೆ ನಿನ್ನ ಹಾಗೆ ಯುದ್ಧ ಮಾಡ್ತಾ ಅಂತ ಹೇಳಿ ಒಳಗೆ ಹೋದವರು ಬಹಳ ಮಂದಿ ಇದ್ದಾರೆ. ನೇರವಾಗಿ ಅವರೇ ಒಳಗೆ ಹೋಗಿದ್ದಾರೆ. ಬರುವಾಗ ನಾವು 4 ಜನ ಹೊತ್ತುಕೊಂಡು ಹೋಗಿದ್ದೀವಿ. ಹಾಗಾಗಿ ಮನೆಗೆ ಹಿಂತಿರುಗಿ ಬರ್ತೇನೆ ಅಂತ ಹೇಳಿ ಬಂದಿದ್ದೀವೋ ಏನೋ ಗೊತ್ತಿಲ್ಲ. ನಾನು ಹೇಳಿದ್ದೇನೆ. ಆದ್ರೆ ಎಲ್ಲಿಯೋ ಹೋಗಿ ಪೆಟ್ಟು ತಿಂದು ಸಾಯುವುದಕ್ಕಿಂತ ನನ್ನಲ್ಲಿ ಪೆಟ್ಟು
ಮಣ್ಣು ಮುಕ್ಕಿ ಹೋಗ್ತೀಯ ನೀನು. ಯಾರು ನಾನು? ಹಾ. ನಾನು ನಿನ್ನ ಮೇಲೆ ಕೈ ಮಾಡುವ ಮನಸ್ಸೇ ನನಗಿಲ್ಲ. ಮೊದಲಾಗಿ ಬಾಗಿಲ ಭಟ ನೀನು. ನಿನ್ನ ಕೆಲಸ ಏನು? ಇಲ್ಲಿ ಬಂದು ಹೇಳಿದ್ದನ್ನು ದೊರೆಗಳಿಗೆ ಹೋಗಿ ಮುಟ್ಟಿಸುವುದು, ಅಲ್ಲಿ ಹೇಳಿದ ವಿಷಯವನ್ನು ಇಲ್ಲಿ ಬಂದು ತಿಳಿಸುವುದು, ಅಷ್ಟೇ ಕೆಲಸ ಮಾಡಿಕೊಂಡಿರು. ಆದ್ರೆ ನಿನ್ನ ಮಾತನ್ನ ಕೇಳಿದೆ ನೀನು ಪ್ರವೀಣ ಅಂತ ನನಗೆ ಅರ್ಥ ಆಗ್ತದೆ. ಮಾತಿನಲ್ಲಿ ಆ ರೀತಿಯ ಒಂದು ಚಮತ್ಕಾರ ಉಂಟು. ನಿನ್ನಂತವರನ್ನ ಸುಮ್ಮನೆ ಹೊಡೆದುಕೊಳ್ಳುವುದು ಸುಮ್ಮನೆ ಹಿಂದೆ ಮನೆಗೆ ಹೋದ್ರೆ ಬದುಕಿಕೊಳ್ತೀಯ, ಇಲ್ಲ ಅಂತಾದರೆ ಬೆಲ್ಲ ಬೇಡಿ ತಿನ್ಲಿಕ್ಕೂ ನಿನ್ನ ಜೀವ ಇಲ್ಲ. ಅದ್ರ ಅಗತ್ಯವೇ ಇಲ್ಲ. ನಾನು ಇಷ್ಟು ಹೊತ್ತುವರೆಗೆ ನಿನ್ನಲ್ಲಿ ಮಾತಾಡಿದ್ದೆ ಯಾಕೆ ಗೊತ್ತಾ? ನಿನಗೆ ಮಾತು ಅರ್ಥ ಆಗಬಹುದು ಎಂಬ ನನ್ನ ಕಲ್ಪನೆ. ನಿನಗೆ ಮಾತು ಅರ್ಥ ಆಗುವುದಿಲ್ಲ ಅಂತ ಆದ್ರೆ, ಹೇಳಿದ ವಿಚಾರವನ್ನು ಹೇಳುವುದಿಲ್ಲ ಅಂತ ಆದ್ರೆ, ಮಾತಿನೊಟ್ಟಿಗೆ ಎರಡು ಪೆಟ್ಟನ್ನು ಕೊಟ್ಟು ಏನೋ ತಮಾಷೆಯಾಗಿ ಮಾತನಾಡಿ ಹೀಗೆ ಮಾಡುವುದು. ಯಾಕೆ ಏನಾಯ್ತು? ಏನಾದರೂ ನನ್ನ ಹೆಂಡತಿ ಇದ್ರೆ ಅವಳ ಮಾಂಗಲ್ಯ ಸರದೇ ಹೋಗ್ತಿತ್ತಲ್ಲ ಮಾತು. ಏನಾದ್ರೂ ಇದ್ರೆ ಹಾಗಾಗಿ ನೀನು ಹೇಳಿದ ಹಾಗೆ ನಾನು ಹೋಗಿ ಹೇಳ್ತೇನೆ. ಅಲ್ಲಿಯವರೆಗೆ ನನ್ನ ಕೆಲಸ ನೀನು ಮಾಡ್ಕೊಂಡು ಅದೆಲ್ಲ ಆಗುದಿಲ್ಲ. ಇಲ್ಲಿ ಇರ್ತೇವೆ, ನಿನ್ನ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಆಗಲ್ಲ. ಇಲ್ಲೇ ಇದ್ರೆ ಸಾಕು ಅಂತ ಹೇಳ್ತೇನೆ. ಆಯ್ತು, ಬೇಗ ಹೋಗು. ನೋಡುವುದಕ್ಕೆ ಸಣಕನಾಗಿದ್ದಾನೆ ಅಂತ ಭಾವಿಸಿ ಬಾಡಿ ಬಿದ್ದು ಇದ್ದಾನೆ. ಆದರೆ ಈ ವಿಚಾರವನ್ನು ಇಷ್ಟಕ್ಕೆ ಕೊಡುವುದು ನಾನು ಹೋಗಿ